ಶುಭ ಮುಂಜಾನೆ. ಮೊದಲನೇ ಸೆಮೆಸ್ಟರ್ನ ವಿದ್ಯಾರ್ಥಿಗಳ ಕನ್ನಡ. ಬಂಡಾಯ ಸಾಹಿತ್ಯದ ಕವಿ ಚಂದ್ರಶೇಖರ್ ಪಾಟೀಲ್. ಚಂದ್ರಶೇಖರ್ ಪಾಟೀಲರು ಚಂಪಾ ಎಂಬ ಕಾವ್ಯನಾಮದಿಂದ ಕನ್ನಡ ನಾಡಿನಲ್ಲಿ ಚಿರಪರಿಚಿತರಾದವರು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ 1939 ಜೂನ್ 18ರಂದು ಜನಿಸಿದರು. ಇವರು ಮೂಲತಃ ಬಂಡಾಯ ಮನೋಭಾವದ ಕವಿಯಾಗಿ, ನಾಟಕಕಾರರಾಗಿ, ಅಂಕಣಕಾರರಾಗಿ, ಹೋರಾಟಗಾರರಾಗಿ, ವಿಚಾರವಾದಿಯಾಗಿ ಹೀಗೆ ಹಲವಾರು ವಿಧದ ಆಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 1964ರಿಂದ ಸಂಕ್ರಮಣ ಪತ್ರಿಕೆಯ ಸಂಪಾದಕರಾಗಿ ನಾಡಿನಾದ್ಯಂತ ಪರಿಚಿತರಾದಂಥವರು ಚಂದ್ರಶೇಖರ್ ಪಾಟೀಲರು. ಈ ಸಾಹಿತ್ಯ ಪತ್ರಿಕೆಯು ಸುವರ್ಣ ಸಂಭ್ರಮವನ್ನು ಆಚರಿಸಿಕೊಂಡು ಮುನ್ನಡೆಯುತ್ತಿರುವುದು ಇದರ ಹೆಗ್ಗಳಿಕೆಯಾಗಿದೆ. ಯಾವ ಪತ್ರಿಕೆಯ ಹೆಗ್ಗಳಿಕೆ? ಸಂಕ್ರಮಣ ಪತ್ರಿಕೆಯ ಹೆಗ್ಗಳಿಕೆ. ಈ ಸಂಕ್ರಮಣ ಪತ್ರಿಕೆಯ ಸಂಪಾದಕರು ಚಂದ್ರಶೇಖರ್ ಪಾಟೀಲರು. ಆಯಿತಾ? ಸರಿ, ಇವರು ಲೋಹಿಯಾವಾದಿಯಾದಂಥವ್ರು. ಇವರು JP ಚಳುವಳಿ, ಬಂಡಾಯ ಸಾಹಿತ್ಯ ಚಳುವಳಿ, ಗೋಕಾಕ್ ಚಳುವಳಿ ಅಷ್ಟೇ ಅಲ್ಲದೆ ಕನ್ನಡ ಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಕರ್ನಾಟಕ ಕಾಲೇಜು, ಧಾರವಾಡ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಸಾಹಿತ್ಯದ ಜೀವನ ಶ್ರದ್ಧೆ ಮತ್ತು ಜೀವನ ಪ್ರೀತಿಯನ್ನು ಅಳವಡಿಸಿಕೊಂಡು ನವ್ಯ ಕವಿಯಾಗಿ ನವ್ಯದ ಲಕ್ಷ್ಮಣ ರೇಖೆಯನ್ನು ಉಲ್ಲಂಘಿಸುತ್ತಲೇ 1970ರ ದಶಕದ ಸಾಂಸ್ಕೃತಿಕ ಆಂದೋಲನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಂಡಾಯ ಸಾಹಿತ್ಯದ ಕ್ಷಿತಿಜಗಳನ್ನು ವಿಸ್ತರಿಸುತ್ತಾ ಚಾರಿತ್ರಿಕ ಪ್ರಜ್ಞೆಯೊಂದಿಗೆ ಸಮಕಾಲೀನ ಸವಾಲುಗಳನ್ನು ಅರ್ಥೈಸಿಕೊಳ್ಳುತ್ತಾ ಅರಗಿಸಿಕೊಳ್ಳುತ್ತಾ ಎಲ್ಲವನ್ನೂ ಅಕ್ಷರಕ್ಕಿಳಿಸುತ್ತಾ ಬಂದಂಥವರು ಚಂದ್ರಶೇಖರ್ ಪಾಟೀಲರು. ಈ ಚಂದ್ರಶೇಖರ್ ಪಾಟೀಲರು ಮೊದಲು ನವ್ಯ ಸಾಹಿತ್ಯದಲ್ಲಿದ್ದಂತಹ ಜೀವನವಾಗಿರ್ಬೋದು, ನಿಸರ್ಗ ಪ್ರೀತಿಯಾಗಿರ್ಬೋದು, ಜೀವನದ ಪ್ರೀತಿಯಾಗಿರ್ಬೋದು, ಇವೆಲ್ಲವನ್ನು ಮೊದಲು ಅಳವಡಿಸ್ಕೊಳ್ತಾರೆ, ತಮ್ಮಲ್ಲಿ ತಾವು ತೊಡಗಿಸಿಕೊಳ್ತಾರೆ. ತದನಂತರ ಅವರಿಗೆ ನವ್ಯದಲ್ಲಿ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅನಿಸುತ್ತೆ. ಕೆಲವೊಂದನ್ನು ಅವರು ಏನು ಮಾಡ್ತಾರೆ, ಬೇಡ ಅಂತ ತಿರಸ್ಕರಿಸ್ತಾರೆ. ಈ ನವ್ಯದ ಲಕ್ಷಣ ರೇಖೆಯನ್ನು ಉಲ್ಲಂಘಿಸುತ್ತಾ ಕಡೆಗಣಿಸುತ್ತಲೇ ಅವರು 1970ರ ದಶಕದ ಸಾಂಸ್ಕೃತಿಕ ಆಂದೋಲನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ತದನಂತರ ಅವರಿಗೆ ಬಂಡಾಯ ಸಾಹಿತ್ಯದ ಕ್ಷಿತಿಜಗಳನ್ನು, ಅಂದರೆ ಬಂಡಾಯ ಸಾಹಿತ್ಯದಲ್ಲಿ ನಡೆಯುವಂತಹ ಘಟನೆಗಳನ್ನು ಅವರಿಗೆ ವಿಸ್ತರಿಸಬೇಕು ಅಂತ ಅನಿಸತ್ತೆ, ಬರಿಬೇಕು ಅಂತ ಅನಿಸತ್ತೆ. ಅದಕ್ಕೋಸ್ಕರ ಅವರೇನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಬಂಡಾಯದ ಬಗ್ಗೆ ಅವರಿಗೆ ಸವಾಲುಗಳನ್ನು, ಅಲ್ಲಿ ಬರುವಂತಹ ಅಡೆತಡೆಗಳನ್ನು, ಜನರ ಮೇಲಾಗುವಂತಹ ಪರಿಣಾಮಗಳನ್ನು ಎಲ್ಲವನ್ನು ಅವರೇನು ಮಾಡ್ಕೊಳ್ತಾ ಹೋಗ್ತಾರೆ, ಅರ್ಥೈಸ್ಕೊಳ್ತಾ ಸಾಕ್ತಾರೆ. ಅರ್ಥೈಸ್ಕೊಳ್ಳುವುದರ ಜೊತೆಗೆ ಈ ಎಲ್ಲವನ್ನು ಬರವಣಿಗೆಯ ಮುಖಾಂತರ ಬರಿಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅಕ್ಷರಕ್ಕಿಳಿಸುತ್ತಾ, ಅಂದರೆ ಬರವಣಿಗೆಯ ಮುಖಾಂತರ ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ ನಂತರವೇ ಅವರು ಏನು ಮಾಡ್ತಾರೆ, ಬಂಡಾಯ ಕವಿಯಾಗಿ ಹೆಸರನ್ನು ಪಡೀತಾರೆ.
ಚಂಪಾರವರು ಸಮಾಜ, ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗದ ಆಷಾಢಭೂತಿತನವನ್ನು ತಮ್ಮ ಕಾವ್ಯ ಬರಹಗಳಲ್ಲಿ ವಿಡಂಬಿಸಿದ್ದಾರೆ. ಸಮಾಜದಲ್ಲಿ ನಡೆಯುವಂತಹ ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕ ರಂಗದಲ್ಲಿ ಬರುವಂತಹ ಆಷಾಢಭೂತಿತನವಾಗಿರ್ಬೋದು, ಇವೆಲ್ಲವನ್ನು ತಮ್ಮ ಕಾವ್ಯದ ಮುಖಾಂತರ ವಿಡಂಬನಾತ್ಮಕವಾಗಿ ಓದುಗನಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಸಂಗತ ನಾಟಕಕಾರರಾಗಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಂತಹ ಇವರು ಬೀದಿ ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಕೃತಿಗಳನ್ನು ರಚಿಸಿದ ಕೀರ್ತಿ ಚಂದ್ರಶೇಖರ್ ಪಾಟೀಲರಿಗೆ ಸಲ್ಲತ್ತೆ. ಬಾನುಲಿ, ಮಧ್ಯಬಿಂದು, 19 ಕವನಗಳು, ಗಾಂಧಿ ಸ್ಮರಣೆ, ಓ ನನ್ನ ದೇಶ ಬಾಂಧವರೇ, ಹೂವು ಹೆಣ್ಣು ತಾರೆ, ಅರ್ಧ ಸತ್ಯದ ಹುಡುಗಿ, ಗುಂಡಮ್ಮನ ಹಾಡು, ಶಾಲ್ಮಲ ನನ್ನ ಶಾಲ್ಮಲ, ದೇವಭಾಗ ಇವೆಲ್ಲವೂ ಚಂಪಾರವರ ಕವನ ಸಂಕಲನಗಳಾದರೆ, ಇನ್ನು ಗೋಕರ್ಣದ ಗೌಡಶಾನಿ, ಕೊಡೆಗಳು, ಅಪ್ಪ, ಟಿಂಗರ್ ಬುಡ್ಡಣ್ಣ, ಕುಂಟ ಕುಂಟ ಕುರವತ್ತಿ, ಕತ್ತಲ ರಾತ್ರಿ, ಬುರುಡಿ ಬಾಬಾನ ವಸ್ತ್ರಾಪಹರಣ ಪವಾಡ ಇತ್ಯಾದಿ ನಾಟಕಗಳನ್ನು ಅವರು ರಚಿಸಿದ್ದಾರೆ. ಅಸಂಗತ ನಾಟಕವಾಗಿರ್ಬೋದು, ಹಾಸ್ಯಮಯವಾದಂತಹ ನಾಟಕಗಳಾಗಿರ್ಬೋದು, ಹಲವಾರು ನಾಟಕಗಳನ್ನು ರಚಿಸಿದ ಕೀರ್ತಿ ಚಂಪಾರವರದು. ಅಷ್ಟೇ ಅಲ್ಲದೆ 26 ದಿನ 25 ರಾತ್ರಿ ಕೃತಿಯು ಇವರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿನ ಜೈಲು ವಾಸದ ಅನುಭವದ ಕಥನವಾಗಿದೆ ಅಂತ ಹೇಳ್ತಾರೆ. ಚಂಪಾಂಕಣ, ನಾನು ಕಂಡಂತೆ ನನ್ನ ಕಂಡಷ್ಟು, ಇವು ಚಂದ್ರಶೇಖರ್ ಪಾಟೀಲರ ಅಂಕಣ ಬರಹಗಳಾದರೆ, ಇನ್ನು ಪ್ರಬಂಧ ಸಂಕಲನಗಳನ್ನು ನೋಡೋದಾದರೆ ಚಂಪಾದಕೀಯ, ನನ್ನ ಹಾಡಿನ ಹಳ್ಳ, ನಿತ್ಯ ವರ್ತಮಾನ ಮತ್ತು ಅನಾರೋಗ್ಯವೇ ಭಾಗ್ಯ ಇವಿಷ್ಟು ಚಂದ್ರಶೇಖರ್ ಪಾಟೀಲರ ಪ್ರಬಂಧ ಸಂಕಲನಗಳು. ಇಷ್ಟೆಲ್ಲ ಸಾಹಿತ್ಯವನ್ನು ರಚಿಸಿದ ಚಂದ್ರಶೇಖರ್ ಪಾಟೀಲರ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. 1974ರಲ್ಲಿ ಗೋಕರ್ಣದ ಗೌಡಶಾನಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಗೌಡಶಾನಿ ಎಂಬ ಕೃತಿ ಇದು ನಾಟಕ ಆಯಿತಾ. ಇನ್ನು ಗಾಂಧಿ ಸ್ಮರಣೆ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2010ರಲ್ಲಿ ಪಂಪ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳು ಚಂದ್ರಶೇಖರ್ ಪಾಟೀಲರಿಗೆ ಸಂದಿವೆ. ಇವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 1996ರಿಂದ 1999ರ ಅವಧಿಯವರೆಗೆ ಇವರು ಅಧ್ಯಕ್ಷರಾಗಿ ಇದ್ದಂಥವರು. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 2004ರಿಂದ 2008ರವರೆಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 2017ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಸ್ಥಾನವನ್ನು ಕೂಡ ಅಲಂಕರಿಸಿದ ಕೀರ್ತಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಸಲ್ಲುತ್ತದೆ. ಇವಿಷ್ಟು ಇವರ ಒಂದು ಜೀವನ ಕೃತಿಯ ಪರಿಚಯ. ಚಂದ್ರಶೇಖರ್ ಪಾಟೀಲರು ಪ್ರಸಿದ್ಧಿಯಾಗಿದ್ದು ಚಂಪಾ ಎಂಬ ಕಾವ್ಯನಾಮದಿಂದ. ಆಯಿತಾ, ಇವಿಷ್ಟನ್ನು ನೆನ್ಪಿಟ್ಕೊಳ್ರಿ. ನೀವು ಒಂದೊಂದು ಮಾರ್ಕ್ಸ್ ಕೂಡ ಕೇಳ್ತಾರೆ. ಯಾಕೆಂದರೆ ಈ ಸರಿ ಪ್ಯಾಟರ್ನ್ ಚೇಂಜ್, ನಿಮಗೆ ಹೊಸ ಸಿಲೆಬಸ್ ಆಗಿದ್ದರಿಂದ ಪ್ರಶ್ನೆಗಳು ಜೊತೆಗೆ ಉತ್ತರಗಳಾಗಿರ್ಬೋದು, ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದಾಗಿರ್ಬೋದು, ಇವು ಯಾವುದು ನಿಮಗೆ ಗೊತ್ತಾಗೋದಿಲ್ಲ.
ಹಾಗಾಗಿ ಪ್ರತಿಯೊಂದನ್ನು ಕಾವ್ಯಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಅವ್ರ ಹೆಸರಾಗಿರ್ಬೋದು, ಊರಾಗಿರ್ಬೋದು, ಕಾವ್ಯನಾಮ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ನಿಮ್ಮ ನೋಟ್ಸ್ನಲ್ಲಿ ಬರೆದಿಟ್ಕೊಳ್ರಿ. ಆಯಿತಾ? ಧನ್ಯವಾದಗಳು.